ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ನಾನು ನ್ಯೂ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಲೈಕು ಮತ್ತು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಒಂದು ಚಾಪಿಂಗ್ ಬೋರ್ಡ್ ಇರುತ್ತಲ್ಲ, ಇದು ತುಂಬಾ ಗಲೀಜಾಗಿರುತ್ತೆ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಮತ್ತು ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ತೊಳಿಬೇಕು. ಮತ್ತು ಹಾಗೆ ಸೆಲ್ಫ್ ಕೂಡ ಅಷ್ಟೇ, ಕೌಂಟರ್ ಟಾಪ್ ಅಷ್ಟೇ ಗಲೀಜಾಗಿರುತ್ತೆ. ಅದಕ್ಕೂ ಕೂಡ ಒಂದು ಸ್ವಲ್ಪ ಲಿಕ್ವಿಡು, ನಾವು ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ಸೋಪು ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಾವು ಕುಡಿಯೋ ನೀರು ಕೂಡ, ಡ್ರಮ್ಮು ಕೂಡ ತುಂಬ ಗಲೀಜಾಗಿರುತ್ತಲ್ಲ, ಅದನ್ನ ಯಾವ ರೀತಿ ತೊಳಿಬೇಕಂತಂದರೆ, 1 ಸ್ಪೂನ್ ಕಲ್ಲುಪ್ಪು, 1 ಸ್ಪೂನ್ ಒಂದು ಸ್ವಲ್ಪ ಅಕ್ಕಿ ಮತ್ತು ಬಿಸಿನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಕುಲುಕಿದ್ರೆ ಅಲ್ಲಿ ಎಷ್ಟೇ ಗಲೀಜಿದ್ರೂ ಹೊರ್ಟೋಗುತ್ತೆ. ಆಮೇಲೆ ಸ್ವಲ್ಪ ಸೋಪ್ ಲಿಕ್ವಿಡ್ ಹಾಕಿ, ನಾವು ಅರಿಶಿಣ ಕಲೆ ಇರುತ್ತಲ್ಲ ಅದು ಹೋಗ್ಬೇಕಂದ್ರೆ ಸೋಪ್ ಲಿಕ್ವಿಡ್ ಹಾಕಿ ತೊಳಿಬೇಕು. ಮತ್ತು ನೆಕ್ಸ್ಟ್ ಟಿಪ್ಸ್ ಬಂದು, ಸ್ವಲ್ಪ ಪುಡಿ ಉಪ್ಪು ತಗೊಂಡಿದ್ದೀನಿ ಮತ್ತು ಅಡುಗೆ ಸೋಡಾ ತಗೊಂಡಿದ್ದೀನಿ. ಇದು ಪಾತ್ರೆ ಸ್ಟೀಲ್ ಪಾತ್ರೆ ಇರುತ್ತಲ್ಲ, ಅದು ಬ್ಲ್ಯಾಕ್ ಆಗಿರುತ್ತಲ್ವ, ಅದು ಹೋಗಬೇಕು ಅಂದರೆ ಈ ರೀತಿ ಮಾಡಬೇಕು. ಮತ್ತು ಸ್ವಲ್ಪ ವಿನಿಗರ್ ಹಾಕಬೇಕು. ವಿನಿಗರ್ ಹಾಕ್ಕೊಂಡು 3 ಪದಾರ್ಥ ಸೇರಿಸ್ಕೊಂಡು ಪಾತ್ರೆ ತೊಳೆದ್ರೆ, ನಾವು ಸ್ಟೀಲ್ ಪಾತ್ರೆ ಎಷ್ಟೇ ಕಪ್ಪಿದ್ರೂ ಕಲರ್ ಬರುತ್ತೆ ಫ್ರೆಂಡ್ಸ್. ಹಾಗೆ ನಾವು ಯಾವುದೇ ಲಿಕ್ವಿಡು, ನಾವು ಪಾತ್ರೆ ತೊಳೆಯೋದು ಯಾವ ಲಿಕ್ವಿಡ್ ಆದರೂ ಸರಿಯೇ ಹಾಕಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಅಂತೂ. ನಾವು ಎಷ್ಟೇ ಕೊಳೆ ಇದ್ರೂ ಹೊರ್ಟೋಗುತ್ತೆ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಯಾವ ಪಾತ್ರೆಗಳು ಕಪ್ಪಿರುತ್ತೋ, ಸ್ಟೀಲ್ ಅಂತೂ ಒಂಥರ ಬ್ಲ್ಯಾಕ್ ರೀತಿ ಆಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಅಪ್ಲೈ ಮಾಡಿದ್ರೆ, ಅಂದರೆ ಒಂದು 5 ನಿಮಿಷ ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ಹಾಗಾದರೆ ಅದು ಚೆನ್ನಾಗಿರುತ್ತೆ. ಹೀಗೆ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಎಷ್ಟು ನೀಟಾಗಿ ಕಲರ್ ಆಗಿದೆ ಎಲ್ಲ. ನೋಡಿ ಈ ರೀತಿ ಪಾತ್ರೆಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಷ್ಟೇ ಕಪ್ಪಾಗಿದ್ರೂ ಬಿಳಿ ಆಗುತ್ತೆ. ಟೀ ಪಾತ್ರೆ ಕೂಡ ಅದೇ ಥರ ನೋಡಿ, ಇಷ್ಟು ಒಳಗೆಲ್ಲ ಒಂದು ಸ್ವಲ್ಪ ನೀರು ಟೀ ಕಾಯಿಸಿ ಕಪ್ಪಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಅದು ಕೂಡ ಕಲರ್ ಬರುತ್ತೆ ಫ್ರೆಂಡ್ಸ್. ಮುಂದೆ ಒಂದು ಒಳ್ಳೊಳ್ಳೆ ಟಿಪ್ಸ್ ಇದೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಹಾಗೆಯೇ ನಾವು ಹಾಗಲಕಾಯಿ ತುಂಬ ಕಹಿ ಇರುತ್ತಲ್ಲ, ಮಕ್ಕಳುಗಳು ತಿನ್ನಲ್ಲ. ಅದನ್ನೇ ಮಕ್ಕಳು ಯಾಕೆ ತಿನ್ನಲ್ಲ ಅಂದರೆ, ತುಂಬ ಕಹಿ ಇರೋದ್ರಿಂದ ತಿನ್ನಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಈ ಟಿಪ್ಸ್ ಫಾಲೋ ಮಾಡಿದ್ರೆ ಕಹಿ ಕಮ್ಮಿ ಆಗುತ್ತೆ, ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಈಗ ನಾನು ಕಲ್ಲುಪ್ಪು ಹಾಕಿ ಅದು ಹಾಗಲಕಾಯಿನ ತೊಳ್ಕೊತಾ ಇದ್ದೀನಿ. ಯಾವುದೇ ತರಕಾರಿ ಆದರೂ ಅಷ್ಟೇ, ನೀವು ಒಂದು ಸರಿ ಮಾರ್ಕೆಟಿಂದ ತಂದಮೇಲೆ ಉಪ್ಪು ಹಾಕಿ ಒಂದು ಸರಿ ತೊಳ್ಕೊಬೇಕು. ಚೆನ್ನಾಗಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದೇ ರೀತಿ ನಾನಿಲ್ಲಿ ಹಾಗಲಕಾಯಿನ ಕಲ್ಲುಪ್ಪು ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿದ ನಂತರ ಮತ್ತು ಇದು ತುಂಬಾ ಮಕ್ಕಳಂತೂ ತುಂಬ ಕಹಿ ಇರೋದ್ರಿಂದ ತಿನ್ನಲ್ಲ. ಅದಕ್ಕೋಸ್ಕರ ಎಲ್ಲ ಚೆನ್ನಾಗೆಲ್ಲ ವಾಶ್ ಮಾಡಾದಮೇಲೆ ಮತ್ತೊಂದು ಪಾತ್ರೆಗೆ ಕಲ್ಲುಪ್ಪು ಹಾಕಿ ಒಂದು 5 ನಿಮಿಷ, ಅಂದರೆ ಒಂದು 5 ನಿಮಿಷ ಮುಚ್ಚಿಟ್ರೆ ಅದರಲ್ಲಿ ಏನೇ ಕಹಿ ಇದ್ದರೂ ಕಲ್ಲುಪ್ಪಿಂದನೇ ಕರಗೋಗುತ್ತೆ, ಕಹಿ ಕಮ್ಮಿ ಆಗುತ್ತೆ. ಅದರಿಂದ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಹಾಗಲಕಾಯಿ ತುಂಬ ಆರೋಗ್ಯಕರವಾಗಿರುತ್ತೆ, ಯೂಸ್ ಮಾಡಿ ಫ್ರೆಂಡ್ಸ್. ಹಾಗೆ ನಾವು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಏನಾದರೂ ಮಸಾಲೆ ಪದಾರ್ಥ ಹಾಕಿರ್ತೀವಿ, ಅದೇ ಸ್ಮೆಲ್ ಇರುತ್ತಲ್ವ. ಅದಕ್ಕೋಸ್ಕರ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಬೆಂಕಿ ಕಡ್ಡಿ ಈ ರೀತಿ ಗೀರು ಹಾಕಿ ಒಂದು 5 ನಿಮಿಷ ಮುಚ್ಚಿಡೋದ್ರಿಂದ ಅದು ಏನೇ ಸ್ಮೆಲ್ ಇದ್ದರೆ ಹೊರ್ಟೋಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ಬಾಳೆಹಣ್ಣು ಮಾರ್ಕೆಟಿಂದ ಒಂದು ವಾರ ತನಕ ಇರಬೇಕು ಅಂತಂದರೆ ಹೀಗೆ ಮಾಡಬೇಕು. ಈಗ ಒಂದು ಕವರ್ ಹಾಕಿ ನೋಡಿ, ಈ ಥರ ಕಟ್ಟಿಡ್ಬೋದು. ಒಂದು ಕವರ್ ಹಾಕ್ಬಿಟ್ಟು, ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಬೇರೆ ಕವರ್ ಇದ್ದರೂ ಕೂಡ ಈ ರೀತಿ ಹಾಕಿ, ವೈಟ್ ಕವರ್ ಇದ್ದರೂ ಕೂಡ ಈ ರೀತಿ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿ ಇಡೋದ್ರಿಂದ ಒಂದು ವಾರಗಟ್ಟಲೆ ಬಾಳೆಹಣ್ಣು ಇಟ್ಕೊಬೋದು. ಇಲ್ಲ ಅಂತಂದರೆ ಇದು ಇನ್ನೊಂದು
ಟಿಪ್ಸ್ ಇದೆ. ಈಗ ಬಿಡಿಯಾಗಿ ಬಿಡಿಸಿಡೋದು ನೋಡಿ ಈ ರೀತಿ, ಅಂದರೆ ಫುಲ್ಲು ಆ ಥರ ಇರಬೇಕು. ಬಿಡಿಯಾಗಿ ಬಿಡಿಸಿ ಇಡೋದ್ರಿಂದ ಅದು ಕೂಡ ಒಂದು ವಾರ ತನಕ ಇಟ್ಕೋಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ಇರಬೇಕು. ಹೀಗಾದರೆ ಒಂದು ವಾರ ತನಕ ಇಟ್ಕೋಬೋದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕು ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.